ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ರಾಜ್ಯದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಪೊಲೀಸ್ ಇಲಾಖೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇಲಾಖೆಯಲ್ಲಿನ ಎಲ್ಲಾ ಹುದ್ದೆಗಳ ನೇಮಕದ ಸಂದರ್ಭದಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ನೀಡಲಾಗುತ್ತಿದ್ದ ಮೀಸಲಾತಿ ಪ್ರಮಾಣವನ್ನ 7% 3% ಹೆಚ್ಚಿಸಲಾಗಿದೆ. ಈ ಸಂಬಂಧ ಇದೇ ಏಪ್ರಿಲ್ 8ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ, ಒಟ್ಟು 100 ಹುದ್ದೆಗಳಿಗೆ ನೇಮಕ ನಡೆಯುತ್ತಿದೆ ಅಂತಂದ್ರೆ 3 ಹುದ್ದೆಗಳನ್ನ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾಗಿಡಲಾಗುತ್ತದೆ. ಉಳಿದ 97 ಹುದ್ದೆಗಳಿಗೆ ಸಾಮಾನ್ಯ ನೇಮಕ ಪ್ರಕ್ರಿಯೆಯ ಮೂಲಕ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಈ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸಿರುವುದರ ಜೊತೆಗೆ ಕ್ರೀಡಾಕೋಟದಡಿ ನೇಮಕವಾಗುವ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನ ಕೂಡ ಹೆಚ್ಚಿಸಲಾಗಿದೆ. ಇದರಿಂದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಕ್ರೀಡೆಯಲ್ಲಿ ಸಾಧನೆ ಮಾಡಿ ನಂತರ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗ ಭದ್ರತೆ ಪಡೆಯಲು ಸಾಧ್ಯವಾಗಲಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, 2021ರವರೆಗೆ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಮಾತ್ರ ಕ್ರೀಡಾಕೋಟದಡಿ ನೇಮಕ ಮಾಡಿಕೊಳ್ಳುತ್ತಿತ್ತು. ಪೊಲೀಸ್ ಇಲಾಖೆಯಲ್ಲಿಯೂ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಡಬೇಕು, ಅವರಿಗೂ ಉದ್ಯೋಗ ಭದ್ರತೆ ನೀಡಬೇಕೆಂದು ಒತ್ತಾಯಿಸಲಾಗುತ್ತಲೇ ಇತ್ತು. ಈ ಸಂಬಂಧ 2020ರಲ್ಲಿ ಇಲಾಖೆಯು ಒಂದು ವಿಶೇಷ ನಿಯಮಾವಳಿಯನ್ನ ರೂಪಿಸಿತು. ಅಂದ್ರೆ ಒತ್ತಡ ಹೆಚ್ಚಿದ್ದರಿಂದ ಕ್ರೀಡಾಪಟುಗಳ ಮತ್ತು ಅಭ್ಯರ್ಥಿಗಳ ಒತ್ತಡ ಹೆಚ್ಚಿದ್ದರಿಂದ 2020ರಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯು ವಿಶೇಷ ನಿಯಮಾವಳಿಯನ್ನ, ಅಂದ್ರೆ ಕ್ರೀಡಾಕೂಟದಲ್ಲಿ ನೇಮಕ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದ ಹಾಗೆ ವಿಶೇಷ ನಿಯಮಾವಳಿಯನ್ನ ರೂಪಿಸಿತ್ತು. ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಗಳು, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಉಪಾಧೀಕ್ಷಕರ ಹುದ್ದೆಗೆ ಪ್ರತಿಭಾವಂತ ಕ್ರೀಡಾಪಟುಗಳ ನೇರ ನೇಮಕಾತಿ ವಿಶೇಷ ನಿಯಮಾವಳಿಗಳು 2020 ಅಂತ ಈ ಒಟ್ಟಾರೆ ವಿಶೇಷ ನಿಯಮಾವಳಿಗೆ ಹೆಸರು ನೀಡಲಾಗಿತ್ತು. ಇದನ್ನ ಜಾರಿಗೆ ತಂದಿದ್ದಂದ್ರೆ 2021ರ ಮಾರ್ಚ್ 2ರಂದು. ಈ ಸಂಬಂಧ ಒಂದು ಅಧಿಸೂಚನೆ ಹೊರಡಿಸಿ ಈ ನಿಯಮಾವಳಿಗಳನ್ನ ಜಾರಿಗೆ ತರಲಾಯಿತು. ಅಂದ್ರೆ 2% ಹುದ್ದೆಗಳನ್ನ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮಾರ್ಚ್ 2ರಿಂದ 2021ರ ಮಾರ್ಚ್ 2ರಿಂದ ಮೀಸಲಾತಿ ನೀಡಿ ನೇಮಕ ಮಾಡಿಕೊಳ್ಳಲು ಪ್ರಾರಂಭಿಸಲಾಯಿತು. ಈ ವಿಶೇಷ ನೇಮಕಾತಿ ನಿಯಮದ ಪ್ರಕಾರ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದು ಅರ್ಹತೆ ಹೊಂದಿದ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಕರೀತಾರೆ ಇವರಿಗೆ ಕ್ರೀಡಾಕೂಟದಡಿ ಮೀಸಲಾತಿ ನೀಡುವುದನ್ನ ಆರಂಭಿಸಲಾಯಿತು. ಇದರ ಪ್ರಕಾರವೇ ಕಳೆದ 4 ವರ್ಷಗಳಿಂದ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. 100 ಹುದ್ದೆಗಳಿಗೆ 2% ಅಂದ್ರೆ 2 ಹುದ್ದೆಗಳನ್ನ ಈ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾಗಿಡಲಾಗುತ್ತಿದೆ. ಈಗ 3% ಹುದ್ದೆಗಳಿಗೆ ಅಂದ್ರೆ 3 ಹುದ್ದೆಯನ್ನ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾಗಿಡಲಾಗುತ್ತಿದೆ. ಸ್ನೇಹಿತರೆ, ಪೊಲೀಸ್ ಇಲಾಖೆ ಈ ರೀತಿ ಕ್ರೀಡಾಕೂಟದಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳನ್ನ ನೇಮಕ ಮಾಡಿಕೊಳ್ಳಲು ಆರಂಭಿಸಿದ ನಂತರ ರಾಜ್ಯದಲ್ಲಿ ಕ್ರೀಡೆಯನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಎಲ್ಲಾ ಹುದ್ದೆಗಳ ನೇಮಕ ಸಂದರ್ಭದಲ್ಲೂ ಕೆಲ ಹುದ್ದೆಗಳನ್ನ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾಗಿಡಬೇಕೆಂದು ಕ್ರೀಡಾ ಪ್ರೇಮಿಗಳು ಒತ್ತಾಯಿಸಲಾರಂಭಿಸಿದ್ದರು. ಬಹಳ ವರ್ಷಗಳಿಂದ ಈ ಸಂಬಂಧ ಒತ್ತಾಯ ಮಾಡ್ತಲೇ ಬರ್ತಾ ಇದ್ರು. ಈ ಸಂಬಂಧ ಕಳೆದ ವರ್ಷ 2024ರ ಸೆಪ್ಟೆಂಬರ್ 18ರಂದು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ಪ್ರಕಟಿಸಿತು. ಏನಪ್ಪಾ ಅಂದ್ರೆ, ನಾಗರಿಕ ಸೇವಾ ನೇಮಕಾತಿ ನಿಯಮಗಳ ಅಡಿಯಲ್ಲಿ ನೇಮಕಗೊಳ್ಳುವ ಎಲ್ಲಾ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವಾಗ 2% ಹುದ್ದೆಗಳನ್ನ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾಗಿಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಧಿಸೂಚನೆ ಹೊರಡಿಸಿ ತನ್ನ ತೀರ್ಮಾನವನ್ನ ಪ್ರಕಟಿಸಿತು. ನಿಮಗೆ ಗೊತ್ತಿರಬಹುದು, ಸರ್ಕಾರಿ ಹುದ್ದೆಗಳಿಗೆ ಬೇರೆ ಬೇರೆ ನೇಮಕಾತಿ ನಿಯಮಾವಳಿಗಳ ಪ್ರಕಾರ ನೇಮಕ ನಡೆಯುತ್ತೆ. ಆದರೆ ನಾಗರಿಕ ಸೇವಾ ನೇಮಕಾತಿ ನಿಯಮಗಳ ಪ್ರಕಾರ ನಡೆಯುವ ಹುದ್ದೆಗಳಿಗೆ ಮಾತ್ರ ಈ ಮೀಸಲಾತಿಯನ್ನ ಜಾರಿಗೆ ತರಲಾಗಿತ್ತು. ಆದರೆ ಇದು ಜಾರಿಗೆ ಬಂದು 2 ತಿಂಗಳಾಗೋದ್ರೊಳಗೆ, ಅಂದ್ರೆ ಸೆಪ್ಟೆಂಬರ್ನಲ್ಲಿ ಜಾರಿಗೆ ತಂದಿದ್ರು, ಡಿಸೆಂಬರ್ ಅಂತ್ಯದ ಒಳಗೆ ಸರ್ಕಾರವೇ ಈ ಅಧಿಸೂಚನೆಗೆ ತಡೆ ನೀಡಿತು. ಯಾಕೆ ತಡೆ ನೀಡಿತೋ ಗೊತ್ತಿಲ್ಲ. ಈ ಸಂಬಂಧ ನೇಮಕಾತಿ ಪ್ರಾಧಿಕಾರಗಳಿಗೆ ಆದೇಶವನ್ನ ಹೊರಡಿಸಿತು. ಇದರ ಪ್ರಕಾರ ಈಗ ಈ ನೇಮಕಾತಿ ನಿಯಮಾವಳಿ ಏನಿದೆ, ಪ್ರತಿಭಾವಂತ ಕ್ರೀಡಾಪಟುಗಳಿಗೆ 2% ಮೀಸಲು ನೀಡುವ ಸರ್ಕಾರದ ಅಧಿಸೂಚನೆ ಏನಿದೆ ಅದಕ್ಕೆ ರಾಜ್ಯ ಸರ್ಕಾರವೇ ಸದ್ಯಕ್ಕೆ ತಡೆ ನೀಡಿದೆ. ಮುಂದೆ ಇದನ್ನ ತಡೆಯನ್ನ ತೆರವುಗೊಳಿಸಬಹುದು. ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಒಟ್ಟಾರೆ ಈಗ ಸದ್ಯಕ್ಕೆ ತಡೆ ನೀಡಲಾಗಿದೆ.
ಅದಿರ್ಲಿ ಸ್ನೇಹಿತರೆ, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಕೂಟದಡಿ ಹೇಗೆ ನೇಮಕ ನಡೆಯುತ್ತೆ ನೋಡೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಈ ಸಂಬಂಧ 2021 ಮಾರ್ಚ್ 2 ಅಧಿಸೂಚನೆ ಹೊರಡಿಸುತ್ತೆ ಅಂತ ನಾನು ಹೇಳಿದೆ. ಆ ಅಧಿಸೂಚನೆಯ ಪ್ರಕಾರ ಈ ನೇಮಕಾತಿಗಾಗಿ ರಾಜ್ಯ ಪೊಲೀಸ್ ಇಲಾಖೆಯು ವಿಶೇಷ ನೇಮಕಾತಿ ಸಮಿತಿಯೊಂದನ್ನ ರಚನೆ ಮಾಡುತ್ತೆ. ಈ ಸಮಿತಿಯಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರದ ನಿರ್ದೇಶಕರು, ಪೊಲೀಸ್ ಇಲಾಖೆಯ ಕ್ರೀಡಾ ಪ್ರೋತ್ಸಾಹ ಮಂಡಳಿಯ ಅಧ್ಯಕ್ಷರು ಇರ್ತಾರೆ. ಇದಕ್ಕೆ ತರಬೇತಿ ಮತ್ತು ನೇಮಕಾತಿ ವಿಭಾಗದ ಪೊಲೀಸ್ ಇಲಾಖೆ ನೇಮಕಾತಿ ವಿಭಾಗ ಮತ್ತು ತರಬೇತಿ ವಿಭಾಗ ಅಂತಿದೆಯಲ್ಲ, ಈ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಧ್ಯಕ್ಷರಾಗಿರ್ತಾರೆ. ಈ ಆಯ್ಕೆ ಸಮಿತಿಗೆ, ನೇಮಕಾತಿ ಸಮಿತಿಗೆ ಅವರು ಅಧ್ಯಕ್ಷರಾಗಿರ್ತಾರೆ. ಮತ್ತೆ ಇಲಾಖೆಯ ಕ್ರೀಡಾ ಪ್ರೋತ್ಸಾಹ ಮಂಡಳಿಯ ಕಾರ್ಯದರ್ಶಿಗಳು ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಒಂದು ಅಗತ್ಯವೆನಿಸಿದರೆ ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ ನ ಪ್ರತಿನಿಧಿಯನ್ನು ಮತ್ತು ಹೆಸರಾಂತ ಕ್ರೀಡಾಪಟುವನ್ನು ಅಥವಾ ಕ್ರೀಡಾ ತಜ್ಞರನ್ನ ಈ ಸಮಿತಿಗೆ ನಾನು ಹಿಂದೆ ಹೇಳಿದಾಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ನೇಮಕ ಮಾಡಬಹುದು. ಸ್ನೇಹಿತರೆ, ಗೊತ್ತಿರಲಿ, 20 ಆಟಗಳಲ್ಲಿ ಸಾಧನೆ ಮಾಡಿದವರನ್ನು ಮಾತ್ರ ಈ ನೇಮಕಾತಿಯಲ್ಲಿ ಪರಿಗಣಿಸಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದ ಹಾಗೆ 2021 ಅಧಿಸೂಚನೆಯಲ್ಲಿ ಏನು ಪಟ್ಟಿ ಮಾಡಿದ್ದಾರೆ, ಆ 20 ಆಟಗಳಲ್ಲಿ ಸಾಧನೆ ಮಾಡಿದವರನ್ನು ಮಾತ್ರ ಈ ನೇಮಕಾತಿಯಲ್ಲಿ ಪರಿಗಣಿಸಲಾಗುತ್ತದೆ. ಈ ಆಟಗಳಿಗೆ ಸಂಬಂಧಿಸಿದ ಹಾಗೆ 29 ಕ್ರೀಡಾಕೂಟಗಳನ್ನ ಪಟ್ಟಿ ಮಾಡಲಾಗಿದೆ. ಇದರಲ್ಲಿ ಕ್ರೀಡಾಪಟು ಪದಕ ಪಡೆದಿರಬೇಕು. ಚಿನ್ನ, ಬೆಳ್ಳಿ, ಕಂಚು ಇವುಗಳಲ್ಲಿ ಯಾವ ಪದಕ ಪಡೆದಿದ್ರು ಪರಿಗಣಿಸಲಾಗುತ್ತದೆ. ಈ ಪದಕ ಯಾವುದು, ಯಾವ ಕ್ರೀಡಾಪಟು ಯಾವ ಪದಕ ಪಡೆದಿದ್ದಾರೆ ಎಂಬುದರ ಮೇಲೆ ವೇಟೇಜ್ ಮಾರ್ಕ್ಸ್ ಅನ್ನ ಕೊಡಲಾಗುತ್ತದೆ, ಅಥವಾ ವೇಟೇಜ್ ಗ್ರೇಡಿಂಗ್ ಮಾಡ್ತಾರೆ ಕೆಲವು ಕಡೆ. ಇಲ್ಲಿ ವೇಟೇಜ್ ಮಾರ್ಕ್ಸ್ ಅನ್ನ ನೀಡಲಾಗುತ್ತದೆ. ಉದಾಹರಣೆಗೆ, ಒಲಿಂಪಿಕ್ಸ್ ನಲ್ಲಿ ಚಿನ್ನ ಗೆದ್ದಿದ್ದವರಿಗೆ 75 ವೇಟೇಜ್ ಮಾರ್ಕ್ಸ್ ನೀಡಲಾಗುತ್ತದೆ. ಬೆಳ್ಳಿ ಗೆದ್ದಿದ್ರೆ 74 ವೇಟೇಜ್ ಮಾರ್ಕ್ಸ್ ನೀಡಲಾಗುತ್ತದೆ. ಈ ಅಂಕಗಳ ಆಧಾರದಲ್ಲಿಯೇ ನೇಮಕ ನಡೆಯಲಿದೆ. ನೋಡಿ, ಇಲ್ಲಿ ಲಿಖಿತ ಪರೀಕ್ಷೆ ಇರುವುದಿಲ್ಲ, ಸಹಿಷ್ಣುತೆ ಪರೀಕ್ಷೆ ಇರುವುದಿಲ್ಲ. ಕ್ರೀಡಾ ಸಾಧನೆಯ ಮೂಲಕವೇ ನೇಮಕಾತಿ ನಡೆಯುತ್ತೆ. ಈ ಕ್ರೀಡಾಕೂಟದಲ್ಲಿ ನಡೆಯುವ ನೇಮಕದಲ್ಲಿ ಲಿಖಿತ ಪರೀಕ್ಷೆ ಇರೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲಿಖಿತ ಪರೀಕ್ಷೆ ಇರುವುದಿಲ್ಲ, ಸಹಿಷ್ಣುತೆ ಪರೀಕ್ಷೆ ಇರುವುದಿಲ್ಲ. ಕ್ರೀಡಾ ಸಾಧನೆಯ ಮೂಲಕವೇ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಹೀಗಾಗಿ ಪ್ರತಿಭಾವಂತ ಕ್ರೀಡಾಪಟುಗಳು ಮಾತ್ರ ನೇಮಕಗೊಳ್ಳುವಂತೆ ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನ ಜಾರಿಗೆ ತರಲಾಗಿದೆ. ನೇಮಕಾತಿ ಸಮಿತಿಯು ಅಭ್ಯರ್ಥಿಯಾಗಿರುವ ಕ್ರೀಡಾಪಟುವಿನ ಸಾಧನೆಯನ್ನ ಪರಿಶೀಲಿಸಿ ಆಯ್ಕೆ ಪಟ್ಟಿ ಸಿದ್ಧಪಡಿಸುತ್ತದೆ. ಈ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸಲಾಗುತ್ತದೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು 15 ದಿನ ಕಾಲಾವಕಾಶ ನೀಡಲಾಗಿರುತ್ತದೆ. ಯಾರಾದ್ರೂ ಆ ಕ್ರೀಡಾಪಟುವಿನ ಸಾಧನೆ ಕುರಿತು ಆಕ್ಷೇಪಣೆ ಇದ್ದರೆ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ. ಆ ನಂತರ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟವಾಗುತ್ತದೆ. ಸ್ನೇಹಿತರೆ, ಈ ಯಾವ ಹುದ್ದೆಗೆ ಎಷ್ಟು ವೇಟೇಜ್ ಮಾರ್ಕ್ಸ್ ಪಡೆದಿರಬೇಕು ಎಂಬುದನ್ನ ಈಗ ನೋಡೋಣ. ನಿಮಗೆ ಗೊತ್ತಿರಲಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 46 ಅಥವಾ ಅದಕ್ಕಿಂತ ಹೆಚ್ಚು ವೇಟೇಜ್ ಮಾರ್ಕ್ಸ್ ಅನ್ನು ಪಡೆದಿದ್ರೆ ಅವರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಗೊಳ್ಳಬಹುದಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 50 ವೇಟೇಜ್ ಮಾರ್ಕ್ಸ್ ಅಥವಾ ಅದಕ್ಕಿಂತ ಹೆಚ್ಚು ವೇಟೇಜ್ ಮಾರ್ಕ್ಸ್ ಪಡೆದಿದ್ರೆ ಅವರು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿತ್ತು. ಇದೀಗ ಈ ನಿಯಮಾವಳಿಗೆ ಸ್ವಲ್ಪ ತಿದ್ದುಪಡಿ ತಂದು ಏನ್ ಮಾಡಿದ್ದಾರೆ, ಈಗ ನಾನು ಹೇಳಿದಾಗೆ ಏಪ್ರಿಲ್ 8 ಹೊರಡಿಸಿದ ತಿದ್ದುಪಡಿ ಅಧಿಸೂಚನೆಯಲ್ಲಿ ಯಾವುದೇ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವುದಿದ್ದರೂ 55 ಅಥವಾ ಅದಕ್ಕಿಂತ ಹೆಚ್ಚು ವೇಟೇಜ್ ಮಾರ್ಕ್ಸ್ ಅನ್ನ ಪಡೆದಿರಬೇಕು ಅಂತ ಕಡ್ಡಾಯಗೊಳಿಸಲಾಗಿದೆ. ಹೀಗಾಗಿ ಇದೊಂದು ಮಹತ್ವದ ತೀರ್ಮಾನ ಆಗಿದೆ. ಇದನ್ನ ಅಭ್ಯರ್ಥಿಗಳು ಗಮನಿಸಬಹುದು. 55 ವೇಟೇಜ್ ಅಂಕ ಪಡೆದವರು ಮಾತ್ರ ಈಗ ಈ ಕ್ರೀಡಾಕೂಟದಲ್ಲಿ ನೇಮಕಗೊಳ್ಳಲು ಅರ್ಹತೆ ಪಡೀತಾರೆ. ಈ ವೇಟೇಜ್ ಮಾರ್ಕ್ಸ್ ಅನ್ನ ಹೇಗೆ ಗೊತ್ತು ಮಾಡ್ಕೊಳ್ಳೋದು, ಹೇಗೆ ತಿಳ್ಕೊಳ್ಳೋದು ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಯಾವ ಕ್ರೀಡಾಕೂಟದಲ್ಲಿ ಯಾವ ಪದಕ ಪಡೆದಿದ್ರೆ ಎಷ್ಟು ವೇಟೇಜ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಪ್ರಕಾರ ವೇಟೇಜ್ ಮಾರ್ಕ್ಸ್ ಗಳನ್ನ ಕೊಡಲಾಗುತ್ತದೆ. ನೀವು ಯಾವ ಪದಕ ಪಡೆದಿದ್ದೀರಿ ಎಂಬುದರ ಆಧಾರದ ಮೇಲೆ ಈ ವೇಟೇಜ್ ಮಾರ್ಕ್ಸ್ ನಿಗದಿ ಆಗ್ತಾ ಹೋಗುತ್ತೆ. ನೀವು ಒಂದು ವೇಳೆ ಡಿವೈಎಸ್ಪಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 55 ಅಥವಾ ಅದಕ್ಕಿಂತ ಹೆಚ್ಚು ವೇಟೇಜ್ ಮಾರ್ಕ್ಸ್ ಅನ್ನು ಪಡೆದಿರಬೇಕು. ನೋಡಿ, ಸಾರ್ಕ್, ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಒಲಿಂಪಿಕ್ಸ್, ಡೇವಿಸ್ ಕಪ್, ಟೆನ್ನಿಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಪದಕ ಪಡೆದವರು ಮಾತ್ರ ಡಿವೈಎಸ್ಪಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಬೇರೆ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿದವರನ್ನ ಡಿವೈಎಸ್ಪಿ ಹುದ್ದೆಗೆ ಪರಿಗಣಿಸಲಾಗುವುದಿಲ್ಲ. ನೋಡಿ, ವೇಟೇಜ್ ಮಾರ್ಕ್ಸ್ ಡಿವೈಎಸ್ಪಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಯಾವುದ್ರಲ್ಲಿ ಗೆದ್ದಿರ್ಬೇಕಂದ್ರೆ ಸಾರ್ಕು,
ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸು, ಒಲಿಂಪಿಕ್ಸು, ಡೇವಿಸ್ ಕಪ್ಪು, ಟೆನ್ನಿಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಪದಕ ಗೆದ್ದಿರಲೇಬೇಕು. ನೇಮಕಾತಿಯ ಅಧಿಸೂಚನೆ ಪ್ರಕಟವಾದ ದಿನಾಂಕಕ್ಕಿಂತ 10 ವರ್ಷಗಳ ಮೊದಲು ಕ್ರೀಡಾಪಟುವು ಪದಕ ಪಡೆದಿರ್ಬೇಕು. ಅದಕ್ಕಿಂತ ಹಿಂದೆ ಪದಕ ಪಡೆದಿದ್ರೆ 12 ವರ್ಷ ಆಯ್ತು ಅಂತಂದ್ರೆ ಅದನ್ನ ಪರಿಗಣಿಸಲಾಗುವುದಿಲ್ಲ. ನೇಮಕಾತಿಗೆ ಏನು ವಿದ್ಯಾರ್ಥಿ ನಿಗದಿಪಡಿಸಿರ್ತದೆ, ಈ ವಿದ್ಯಾರ್ಹತೆಯನ್ನು ಕೂಡ ಕ್ರೀಡಾಪಟುಗಳು ಹೊಂದಿರಬೇಕಾಗತ್ತೆ. ಆಗ ಮಾತ್ರ ನೇಮಕಾತಿಗೆ ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ನಾನು ಹಿಂದೆ ಹೇಳಿದೆ ವಯೋಮಿತಿಯನ್ನ ಹೆಚ್ಚಿಸಲಾಗಿದೆ ಅಂತ ಹೇಳ್ಬಿಟ್ಟು, ಬಹಳ ಇಂಪಾರ್ಟೆಂಟ್ ಆದ ವಿಷಯ ಇದು. ಈಗ ಸಾಮಾನ್ಯ ನೇಮಕಾತಿಯಲ್ಲೂ ವಯೋಮಿತಿಯನ್ನ ಹೆಚ್ಚಿಸಿ ಅಂತ ಅಭ್ಯರ್ಥಿಗಳು ಹೋರಾಟ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಇಲಾಖೆಯಲ್ಲಿ ತೀರ್ಮಾನ ಕೂಡ ಆಗಿದೆ ಎಂಬ ಮಾಹಿತಿ ಇದೆ. ಈ ಸಂಬಂಧ ಅಧಿಸೂಚನೆ ಮಾತ್ರ ಹೊರಬೀಳಬೇಕಾಗಿದೆ. ಈ ಹಂತದಲ್ಲಿ ಕ್ರೀಡಾಕೂಟದಡಿ ನೇಮಕಗೊಳ್ಳುವ ಅಭ್ಯರ್ಥಿಗಳ ವಯೋಮಿತಿಯನ್ನ ಹೆಚ್ಚಿಸಿದೆ. ಇದು ಸಾಮಾನ್ಯ ನೇಮಕಾತಿಯಲ್ಲಿಯೂ ಕೂಡ ವಯೋಮಿತಿ ಹೆಚ್ಚಿಸುವುದರ ಸುಳಿವು ಅಂತ ನಾವು ಪರಿಗಣಿಸಬಹುದಾಗಿದೆ. ಸ್ನೇಹಿತರೆ, ಎಷ್ಟು ವಯೋಮಿತಿಯನ್ನು ಹೆಚ್ಚಿಸಿದ್ದಾರೆ ನೋಡೋಣ. ಮೊದಲಿಗೆ ಒಂದು ವಿಷಯ ಗಮನಿಸಿ, ಇಲ್ಲಿ ಕ್ರೀಡಾಕೂಟದಲ್ಲಿ ನೇಮಕಗೊಳ್ಳಬೇಕಾದ್ರೆ ಕನಿಷ್ಠ ವಯೋಮಿತಿ 21 ವರ್ಷ ಆಗಿರ್ಬೇಕು. ಏಕೆಂದ್ರೆ ಬೇರೆ ಸಾಮಾನ್ಯ ನೇಮಕಾತಿಯಲ್ಲಿ 18 ವರ್ಷ ಎಲ್ಲ ಇರ್ತದೆ, ಇಲ್ಲಿ 21 ವರ್ಷ ಅಂತ ನಿಗದಿಪಡಿಸಿದ್ದಾರೆ. ಇನ್ನು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಕ್ರೀಡಾಪಟುಗಳಿಗೆ 38 ವರ್ಷ, ಪ್ರವರ್ಗ 1 ಹೊರತುಪಡಿಸಿ ಉಳಿದ ಹಿಂದುಳಿದ ವರ್ಗಗಳ ಕ್ರೀಡಾಪಟುಗಳಿಗೆ 40 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಕ್ರೀಡಾಪಟುಗಳಿಗೆ 45 ವರ್ಷ ಗರಿಷ್ಠ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ನಿಮಗೆ ಹಿಂದೆ ಹೇಳಿದೆ, ಪೊಲೀಸ್ ಇಲಾಖೆಯು ಈ ನೇಮಕಾತಿಯಲ್ಲಿ ಕ್ರೀಡಾಕೂಟದಲ್ಲಿ ನೇಮಕಾತಿ ಮಾಡಿಕೊಳ್ಳುವಾಗ ಯಾವ್ಯಾವ ಕ್ರೀಡೆಯಲ್ಲಿ ಅರ್ಹತೆ ಪಡೆದವರನ್ನ ಪರಿಗಣಿಸುತ್ತೆ ಅಂತ ಹೇಳ್ಬಿಟ್ಟು 20 ಆಟಗಳ ಪಟ್ಟಿಯನ್ನ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಈ ಪಟ್ಟಿಯಲ್ಲಿ ನಮ್ಮ ದೇಶದ ಜನಪ್ರಿಯ ಕ್ರೀಡೆಯಾದ ಕ್ರಿಕೆಟ್ಗೆ ಸ್ಥಾನ ಇಲ್ಲ. ನೀವು ಕ್ರಿಕೆಟ್ ಆಟಗಾರರಾಗಿದ್ದರೆ ಕ್ರೀಡಾಕೂಟದಡಿ ನೀವು ನೇಮಕಗೊಳ್ಳಲು ಸಾಧ್ಯವಿಲ್ಲ. ಆದ್ರೆ ನಮ್ಮ ರಾಜ್ಯದ ಹೆಮ್ಮೆಯ ಕ್ರೀಡೆ ಅಂತ ನಾವು ಪರಿಗಣಿಸ್ತೀವಿ ಕಬಡ್ಡಿ, ಅದಕ್ಕೆ ಅವಕಾಶ ಇದೆ. ಅದಲ್ಲದೆ ಅಥ್ಲೆಟಿಕ್ಸು, ಆರ್ಚರಿ, ಬ್ಯಾಸ್ಕೆಟ್ ಬಾಲು, ಬಾಕ್ಸಿಂಗು, ಸೈಕ್ಲಿಂಗು, ಫೆನ್ಸಿಂಗು, ಫುಟ್ಬಾಲು, ಜಿಮ್ನಾಸ್ಟಿಕ್ಕು, ಹಾಕಿ, ಹ್ಯಾಂಡ್ಬಾಲು, ಜುಡೋ, ಶೂಟಿಂಗು, ವಾಲಿಬಾಲ್, ವೇಟ್ ಲಿಫ್ಟಿಂಗು, ಕುಸ್ತಿ, ಸ್ವಿಮ್ಮಿಂಗು, ವಾಟರ್ ಸ್ಪೋರ್ಟ್ಸು, ಟೆನ್ನಿಸ್ಸು, ಬ್ಯಾಡ್ಮಿಂಟನ್ನು, ಈ ಆಟಗಳು ಈ ಪಟ್ಟಿಯಲ್ಲಿವೆ. ಈ ಆಟದಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ಕ್ರೀಡಾಪಟುಗಳು ಈ ಕೋಟದಡಿ ಅರ್ಜಿ ಸಲ್ಲಿಸಿ ಪೊಲೀಸ್ ಇಲಾಖೆಯಲ್ಲಿ ತಮಗೆ ಸೂಕ್ತವಾದ ವಿದ್ಯಾರ್ಹತೆಗೆ ಸೂಕ್ತವಾದ ಉದ್ಯೋಗವನ್ನ ಪಡೆಯಬಹುದಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಒಳ ಮೀಸಲಾತಿ ಜಾರಿಯ ಕಾರಣದಿಂದಾಗಿ ಈಗ ಪೊಲೀಸ್ ಇಲಾಖೆ ಯಾವುದೇ ನೇಮಕ ಪ್ರಕ್ರಿಯೆಯನ್ನ ನಡೆಸುತ್ತಿಲ್ಲ. ಸದ್ಯದಲ್ಲೇ ಈ ಒಳ ಮೀಸಲಾತಿಯ ಕಗ್ಗಂಟು ಬಗೆಹರಿದ ನಂತರ ಪೊಲೀಸ್ ಇಲಾಖೆ ಸೇರಿದಂತೆ ರಾಜ್ಯ ಸರ್ಕಾರದ ನೇಮಕಾತಿ ಪ್ರಾಧಿಕಾರಗಳು ವಿವಿಧ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆಯನ್ನ ಆರಂಭಿಸಲಿವೆ. ನಿಮಗೆ ಗೊತ್ತಿದೆ, ಇತ್ತೀಚೆಗೆ ನಡೆದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಒಂದು ಹೇಳಿಕೆ ಕೊಟ್ಟರು. 18,581 ಹುದ್ದೆಗಳು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇವೆ ಅಂತ. ಇವುಗಳಿಗೆ ಹಂತವಾಗಿ ಈಗ ಸದ್ಯಕ್ಕೆ ಒಂದು 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ, ಒಂದು 800 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಸದ್ಯವೇ ಇದು ಒಳ ಮೀಸಲಾತಿಯ ಕಗ್ಗಂಟು ಬಗೆಹರಿದ ನಂತರ ಕೂಡಲೇ ಈ ನೇಮಕ ಪ್ರಕ್ರಿಯೆಗಳು ಆರಂಭವಾಗುತ್ತದೆ. ಈ ಖಾಲಿ ಇರುವ 18,581 ಹುದ್ದೆಗಳಲ್ಲಿ 3% ಹುದ್ದೆಗಳನ್ನ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾಗಿಡಲಾಗುತ್ತದೆ. ಈ ಅವಕಾಶವನ್ನ ಈ ಪ್ರತಿಭಾವಂತ ಕ್ರೀಡಾಪಟುಗಳು ಬಳಸಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಉದ್ಯೋಗ ಜಗತ್ತಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.